ಸೂರ್ಯೋ ದೇವಿ ಮುಷಸಂ ರೋಚಮಾನಾಂ ವರ್ಯೋನ ಯೋಷಾಮಭ್ಯೇತಿ ಪಶ್ಚಾತ್ ಯತ್ರ ನರೋ ದೇವಯಂತೋ ಯುಗಾನಿ ವಿತನ್ವತೆ ಪ್ರತಿಭದ್ರಾಯ ಭದ್ರಂ. ಇದು ಋಗ್ವೇದದ ಮೊದಲನೇ ಮಂಡಲದ 115ನೇ ಸೂಕ್ತದಲ್ಲಿ 2ನೇ ಮಂತ್ರ. ಋಗ್ವೇದಿಗಳು, ಘಟ್ಟದ ಮೇಲಿನ ಋಗ್ವೇದಿಗಳು ಮಧ್ಯಾಹ್ನ ಸಂಧ್ಯಾವಂದು ಸೂರ್ಯೋಪಾಸನೆಗೆ ಹೇಳುವಂತಹ ಮಂತ್ರ ಇದು. ಮೊದಲನೇ ಮಂತ್ರ ಚಿತ್ರಂ ದೇವಾನ ಮುದಗಾದನೀಕಂ, ಅದರಲ್ಲಿ ಈ ಹಿಂದೆ ನೋಡಿದ್ದೇವೆ. ಈ ಮಂತ್ರಕ್ಕೆ ಏನರ್ಥ ಅಂತ ಅನ್ನೋದನ್ನ ಈಗ ನೋಡಬೇಕು. ಯತ್ರ ಅಂದ್ರೆ ಯಾವ ಉಷಃಕಾಲದಲ್ಲಿ, ಉದಯ ಕಾಲದಲ್ಲಿ ಅಂತ ಅದರ ಅರ್ಥ. ದೇವಯಂತಹ ಯಜ್ಞಯಾಗಾದಿಗಳ ಮೂಲಕ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಬಯಸುವಂಥವರು, ಅಂಥ ಸಾಧಕರು. ಯುಗಾನಿ ಅಂತಿದೆ. ಯುಗಾನಿ ಅಂದ್ರೆ ವಿಹಿತ ಕರ್ಮಗಳನ್ನ ವಿತನ್ವತೆ ಆಚರಿಸುತ್ತಾರೆ. ಯುಗ ಅಂದ್ರೆ ವಿಹಿತ ಕರ್ಮಗಳು ಅಂತ ಅರ್ಥ. ಯುಗ ಅಂದ್ರೆ ಜೊತೆ ಜೊತೆ ಜೋಡು ಅಂತ ಅರ್ಥ. ಅದು ಒಂದು ಅರ್ಥ ನಮ್ಗೆ ಗೊತ್ತಿದೆ. ಜೋಡು ಅಂದ್ರೆ ಏನರ್ಥ? ಆ ಪ್ರಾತಃ ಕಾಲದಲ್ಲಿ ಸಂಧ್ಯಾವಂದನ, ದೇವರ ಪೂಜಾ, ಬ್ರಹ್ಮಯಜ್ಞ ಮೊದಲಾದ ಏನೇನು ಕರ್ಮಗಳನ್ನು ಮನುಷ್ಯ ಮಾಡ್ತಾನೆ, ಅಂಥ ದ್ರವ್ಯ ಯಜ್ಞಗಳು ಅದು ಒಂದು ಕಾರ್ಯ. ಮತ್ತೆ ಶ್ರವಣ ಮರಣಾದಿ ರೂಪವಾದಂತಹ ಜ್ಞಾನ ಕಾರ್ಯ. ಹೀಗೆ ಜ್ಞಾನ ಕಾರ್ಯ ಮತ್ತು ಜ್ಞಾನ ಯಜ್ಞ ಮತ್ತು ದ್ರವ್ಯ ಯಜ್ಞ ಇವೆರಡು ಜೋಡು ಕಾರ್ಯಗಳು. ಆ ಜೋಡು ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೀಗೊಂದು ಅರ್ಥವನ್ನು ಹೇಳ್ಬೋದು. ಸಾಯಣ ಭಾಷೆ ಇತ್ಯಾದಿ ಕಡೆಗಳಲ್ಲಿ ವಿಹಿತ ಕರ್ಮ ಅಂತ ಅಷ್ಟೇ ಅರ್ಥ ಬರೀತಾರೆ. ದೇವಯಂತಹ ಅಂದ್ರೆ ಯಾಗಾದಿಗಳಿಂದ ಭಗವಂತನ ಆರಾಧನೆ ಮಾಡಲಿಕ್ಕೆ ಇಚ್ಛಿಸುವವರು ಅಂತ ಋಗ್ಭಾಷ್ಯದಲ್ಲೇ ಬಂದಿದೆ. ಯುಗಾನಿ ಅನ್ನೋ ಶಬ್ದಕ್ಕೆ ನನಗೆ ಹೊಳೆಯುವಂತಹ ಅರ್ಥ ಹೀಗೆ: ಜೋಡು ಕರ್ಮಗಳು. ಜೋಡು ಕರ್ಮ ಅಂದ್ರೆ ಜ್ಞಾನವನ್ನು ಬಿಟ್ಟು ಕರ್ಮವಿಲ್ಲ, ಕರ್ಮವನ್ನು ಬಿಟ್ಟು ಜ್ಞಾನ ಇಲ್ಲ. ಆದ್ರಿಂದ ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞಗಳನ್ನ ವಿತನ್ವತೆ ಆಚರಿಸ್ತಾರೆ ಈ ಉಷಃಕಾಲದಲ್ಲಿ. ಅಂಥ ಉಷಃಕಾಲದಲ್ಲಿ ಈ ಸೂರ್ಯ ಉದಯಿಸ್ತಾನೆ ಅಂತ ಅದರ ತಾತ್ಪರ್ಯ. ಅದು ಹೇಗೆ ಅಂದ್ರೆ, ಈ ಒಬ್ಬ ಸ್ತ್ರೀಯನ್ನ, ತನ್ನ ಪತ್ನಿಯನ್ನ ಪುರುಷನಾದವನು ಸಮೀಪಿಸ್ತಾನೆ. ಅದರಂತೆ ಈ ಉಷೋದೇವಿಯನ್ನ ಅಥವಾ ಉಷಾದೇವಿಯನ್ನ ಸೂರ್ಯನು ಕೂಡ ಅನುಸರಿಸಿ ಅವಳ ಬಳಿಗೆ ಬರ್ತಾನೆ. ಆ ಸುಂದರಳಾದ ಸ್ತ್ರೀಯೊಬ್ಬಳನ್ನ, ಪತ್ನಿಯೊಬ್ಬಳನ್ನ ಅವಳ ಗಂಡ ಹೇಗೆ ಸಮೀಪಿಸ್ತಾನೋ ಹಾಗೆ ಸೂರ್ಯ ಈ ಉಷಸಂ ದೇವೀಂ, ಉಷಾದೇವಿಯನ್ನ ಮರ್ಯೋನ ಯೋಷಾಮಭ್ಯೇತಿ ಪಶ್ಚಾತ್ ಸೂರ್ಯೋ ದೇವಿ ಉಷಸಂ, ಆ ಉಷೋದೇವಿಯನ್ನ ಅನುಸರಿಸ್ತಾನೆ, ಅವಳ ಬಳಿಗೆ ಬರ್ತಾನೆ ಅಂತ ಇಲ್ಲಿ ವರ್ಣನ ಇದೆ. ಈ ಮಂತ್ರಕ್ಕೆ ನಾವು ಹೇಗೆ ಅರ್ಥ ಮಾಡಬೇಕು, ಅಲ್ಲಿ ಉಷಸ್ ಅಂದ್ರೆ ಯಾರು ಅಂತ ಅನ್ನೋದನ್ನ ಈ ಮುಂದಿನಂತೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಪಶ್ಚಾತ್ ಅಭ್ಯೇತಿ, ಅವಳನ್ನು ಹಿಂಬಾಲಿಸಿ ಆ ಸೂರ್ಯ ಹೋಗ್ತಾನೆ ಅಂತ ಅರ್ಥ. ಪ್ರತಿಭದ್ರಾಯ, ನಮ್ಮ ಮಂಗಳಕ್ಕಾಗಿ, ಭದ್ರಾಯ ಮಂಗಳಕ್ಕಾಗಿ, ಭದ್ರಂ ಪ್ರತಿ ಅಂತ ಸೂರ್ಯ ಮತ್ತು ಉಷಸ್ ಇವರ ಒಂದು ಜೊತೆಯನ್ನ ನಾವು ಸ್ತೋತ್ರ ಮಾಡೋಣ ಅಂತ ಅದರ ತಾತ್ಪರ್ಯ. ಇಲ್ಲಿ ಸೂರ್ಯ ಅಂದ್ರೆ ಯಾರು ಮತ್ತೆ ಉಷಸ್ ಅನ್ನೋದು ಯಾರು ಅನ್ನೋದ್ರ ಬಗ್ಗೆ ನಂದೊಂದು ಹೀಗೊಂದು ವಿಮರ್ಶೆ ಇದೆ, ಅದನ್ನ ಗಮನಿಸಬೇಕು. ಸೂರ್ಯ ಅಂದ್ರೆ ಈ 12ನೇ ಕಕ್ಷಾದಲ್ಲಿ ಬರುವಂತ ಸೂರ್ಯ ಏನಿದ್ದಾನೆ, ಅದೇ ಸೂರ್ಯನನ್ನು ನಾವು ತೆಗೆದುಕೊಳ್ಳೋಣ. ಅದೇ ಸೂರ್ಯನನ್ನ ಗ್ರಹಿಸಿದರೆ ಮುಂದೆ ಏನಾಗ್ತದೆ ಅಂತ ಅನ್ನೋದನ್ನ ಹೇಳ್ತೇನೆ. ಸೂರ್ಯನ ಪತ್ನಿ ಸಂಜ್ಞಾದೇವಿ, ಸೂರ್ಯನ ಪತ್ನಿ ಉಷಾದೇವಿ ಅಲ್ಲ. ಉಷಾ ಅಂತ ಇಬ್ಬರು ದೇವಿಯರಿದ್ದಾರೆ. ಒಬ್ಬಳು ಬ್ರಹ್ಮಾಂಡದ ಅಭಿಮಾನಿನಿ, ಆಕೆ ಅನಿರುದ್ಧನ ಪತ್ನಿ. ಸುಮಾರು 20ನೇ ಕಕ್ಷಾದಲ್ಲಿ ಅವಳು ಬರ್ತಾಳೆ. ಕಕ್ಷಾ ತಾರತಮ್ಯ ಯಾವುದೋ ಒಂದು ಪುಸ್ತಕವನ್ನು, ಬನ್ನಂಜೆ ಗೋವಿಂದಾಚಾರ್ಯ ಬರೆದ ಪುಸ್ತಕವನ್ನು ಇಟ್ಕೊಂಡು ನಾನು ಹೇಳ್ತಿದ್ದೇನೆ. ಆದ್ರಿಂದ ವಿರಾಟ್ ಅಂದ್ರೆ ಬ್ರಹ್ಮಾಂಡದ ಅಭಿಮಾನಿನಿಯಾದಂತಹ ಅನಿರುದ್ಧನ ಪತ್ನಿ ಉಷಾ ಅಲ್ಲಿದ್ದಾಳೆ. ಅದೇ ಕಕ್ಷಾದಲ್ಲಿ ರೋಹಿಣಿ ಮತ್ತೆ ಸಂಜ್ಞಾ
ಮತ್ತೆ ಶ್ಯಾಮಲ, ಗಂಗಾ ಇವರೆಲ್ಲ ಇದ್ದಾರೆ. ಮುಂದೆ 24ನೇ ಕಕ್ಷಾದಲ್ಲಿ ಅಶ್ವಿನಿ ದೇವತೆಗಳ ಪತ್ನಿಯಾದಂಥ ನಾಮಾಭಿಮಾನಿನಿ, ಎಲ್ಲ ನಾಮಗಳಿಗೆ ಅಭಿಮಾನಿನಿಯಾದಂಥ ದೇವತೆ ಇದ್ದಾಳೆ. ಇವಳೇ ಉಷಕ್ಕಾಲದ ಅಭಿಮಾನಿನಿ ಕೂಡ ಆಗಿದ್ದಾಳೆ. ಇವಳನ್ನ ಉಷಾಹ ಉಷಸೌ ಉಷಸಃ ಅಂತ ಹೇಳುವುದು ರೂಢಿ. ಮೇಲೆ ಬರುವಂತಹ ಉಷಾ ಏನಿದೆ ಅವಳನ್ನು ಸಾಮಾನ್ಯವಾಗಿ ಉಷೇ ಉಷಾಹ ಅಂತ ಹೇಳ್ತಾರೆ. ಆದರೆ ಈ ನಾಮಾಭಿಮಾನಿಯಾದಂತಹ ಉಷಾದೇವಿಯನ್ನು ಕೂಡ, ಉಷಸ್ ದೇವಿಯನ್ನು ಕೂಡ ಉಷೇ ಉಷಾಹ ಅಂತ ಹೇಳ್ಬೋದು. ಆಕಾರಾಂತವಾದ ಶಬ್ದದಿಂದಲೇ ಅನಿರುದ್ಧನ ಪತ್ನಿಯನ್ನು ಮತ್ತೆ ಅಶ್ವಿನಿ ದೇವತೆಗಳ ಪತ್ನಿಯನ್ನು ಇಬ್ಬರನ್ನು ಕೂಡ ಹೇಳಲಿಕ್ಕೆ ಯಾವುದೇ ಬಾಧಕ ಏನಿಲ್ಲ ವ್ಯಾಕರಣದ ದೃಷ್ಟಿಯಿಂದ. ಇಲ್ಲಿ ಸೂರ್ಯ 12ನೇ ಕಕ್ಷಾದಲ್ಲಿದ್ದಾನೆ. ಅವನ ಪತ್ನಿಯಾದಂಥ ಈ ಉಷಾ ಅಂದರೆ ಅವಳು ಒಬ್ಬಳು ಉಷಾ ಅನಿರುದ್ಧನ ಪತ್ನಿ ಇದ್ದಾಳೆ, ಮತ್ತೊಬ್ಬಳು ಉಷಾ ಅಶ್ವಿನಿ ದೇವತೆಗಳ ಪತ್ನಿ ಇದ್ದಾಳೆ. ಅಶ್ವಿನಿ ದೇವತೆಗಳ ಪತ್ನಿಯಾದ ಉಷಾ ಆಗಲಿ, ಅನಿರುದ್ಧನ ಪತ್ನಿಯಾದ ಉಷಾ ಆಗಲಿ ಸೂರ್ಯನ ಪತ್ನಿ ಆಗುವುದು ಹೇಗೆ ಅಂತ ನಮಗೆ ಒಂದು ಸಂದೇಹ ಬರ್ತದೆ. ಅದಕ್ಕಾಗಿ ಇಲ್ಲಿ ಸೂರ್ಯ ಅಂದ್ರೆ ಈ ಸೂರ್ಯನೂ ಅಲ್ಲ, 12ನೇ ಕಕ್ಷಾದಲ್ಲಿ ಬರುವಂತಹ ಸೂರ್ಯನನ್ನೇ ನಾವು ಇಟ್ಕೊಳ್ಳೋದು ಬೇಡ. ಹಾಗೆ ಉಷಸ್ ಅಂತಂದ್ರೆ ಈ ಅನಿರುದ್ಧನ ಪತ್ನಿ ಆಗಲಿ ಅಥವಾ ನಾಮಾಭಿಮಾನಿಯಾದಂತಹ ಉಷಾ ಆಗಲಿ ಇವರು ಯಾರನ್ನು ಕೂಡ ಇಟ್ಕೊಳ್ಳುವುದು ಬೇಡ. ನಾಮಕ ಅಭಿಮಾನಿನಿಯಾದ ಉಷಕ್ಕಾಲದ ಅಭಿಮಾನಿನಿಯಾದಂತಹ ಉಷಾದೇವಿಯನ್ನು ಕೂಡ ನಾವು ಇಟ್ಕೊಳ್ಳೋದು ಬೇಡ. ಸೂರ್ಯ ಅಂದ್ರೆ ಸ್ವಯಂ ಭಗವಂತನೇ, ಉಷಸ್ ಅಂದ್ರೆ ಸ್ವಯಂ ಲಕ್ಷ್ಮೀ ದೇವಿಯೇ. ಇಷ್ಟೇ ಅರ್ಥವನ್ನೇ ಸ್ವೀಕಾರ ಮಾಡೋಣ. ಹೀಗೆ ಒಬ್ಬ ಪತಿಯಾದವನು ತನ್ನ ಪತ್ನಿಯನ್ನ ಹಿಂಬಾಲಿಸಿ ಹೋಗ್ತಾನೆ. ಅವಳು ಎಲ್ಲಿ ಹೋದಲ್ಲಿ ಹೋಗಿ ಆಕೆಯ ಜೊತೆಗಿರ್ತಾನೆ. ಅದರಂತೆ ಉಷಕ್ಕಾಲ ಮೊದಲು ಬರ್ತದೆ. ಉಷಕ್ಕಾಲ ಮೊದಲು ಬಂದಾಗ ಅದಾದ ಬಳಿಕ ಸೂರ್ಯ ಕಾಣಿಸ್ಕೋತಾನೆ. ಸೂರ್ಯೋದಯಕ್ಕಿಂತ ಮುಂಚಿನ ಕಾಲವನ್ನು ಉಷಕ್ಕಾಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅದಕ್ಕಾಗಿ ಅವಳು ಬಂದ ಕೂಡಲೇ ಅವನು ಕೂಡ ಬರ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಸೂರ್ಯ ಅಂದ್ರೆ ಎಲ್ಲ ಜ್ಞಾನಿಗಳಿಂದಲೂ ಗಮ್ಯನಾದಂತಹ ಭಗವಂತನೇ. ಸೂರ್ಯ ಸಹ ಸೂರ್ಯಗಮ್ಯತ್ವಾತ್, ಅದರಿಂದ ಸೂರ್ಯನೇ ಭಗವಂತನೇ ಇಲ್ಲಿ ಸೂರ್ಯ ಎಂಬ ಶಬ್ದದಿಂದ ವಾಚ್ಯ. ಉಷಸ್ ಎಂಬ ಶಬ್ದದಿಂದಲೂ ಕೂಡ ಅವಳೇ ವಾಚ್ಯ, ಲಕ್ಷ್ಮೀದೇವಿಯೇ ವಾಚ್ಯಳಾಗಿದ್ದಾಳೆ. ಲಕ್ಷ್ಮೀದೇವಿಯನ್ನ ಉಷಸ್ ಎಂಬ ಶಬ್ದದಿಂದ ಹೇಳುವುದು ಹೇಗೆ? ವ್ಯಾಕರಣದಲ್ಲಿ ಉಷಸ್ ಅಂತ ಒಂದು ಕ್ರಿಯಾಪದನೇ ಇದೆ. ಅದಕ್ಕೆ ಉಷಸ್ಯತಿ ಅಂತ ಕ್ರಿಯಾಪದ ಆಗ್ತದೆ ಅದರದ್ದು. ಅಥವಾ ಉಷದಾಹೆ ಅಂತ ಮತ್ತೊಂದು ಕ್ರಿಯಾಪದ ಇದೆ. ಅದಕ್ಕೆ ಓಷತಿ ಅಂದ್ರೆ ಸುಟ್ಟು ಹಾಕುವುದು ಅಂತ ಅರ್ಥ ಆಗ್ತದೆ. ಈ ಲಕ್ಷ್ಮೀದೇವಿ ನಮ್ಮೆಲ್ಲ ಅಜ್ಞಾನವನ್ನು ಸುಟ್ಟು ಹಾಕ್ತಾಳೆ, ಮತ್ತೆ ಜ್ಞಾನದ ಬೆಳಕನ್ನು ಕೂಡ ಅವಳೇ ಕೊಡ್ತಾಳೆ. ಹೀಗೆ ರಾತ್ರಿಗೂ ಅವಳೇ ಅಭಿಮಾನಿನಿ, ಮತ್ತೆ ಹಗಲಿಗೂ ಅವಳೇ ಅಭಿಮಾನಿನಿ. ಕಾಲೋಂತಕ ಪ್ರಧಾನಂಚ ಮೃತ್ಯುರವ್ಯಕ್ತಮೇವಚ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ ದುರ್ಗೇತಿ ನಾಮಭಿ ಅಂತ ಈ ಭಾಗವತ ತಾತ್ಪರ್ಯ. ಲಕ್ಷ್ಮೀದೇವಿಗೆ ಕಾಲ ಅಂತ ಶಬ್ದ ಇದೆ. ಭಗವಂತನೂ ಕಾಲಶಬ್ದ ವಾಚ್ಯನಾಗೇ ಇದ್ದಾನೆ. ಕಾಲದ ಶಬ್ದವಾಚ್ಯತ್ವ, ಕಾಲಾಭಿಮಾನಿತ್ವ ಲಕ್ಷ್ಮೀದೇವಿಗೂ ಕೂಡ ಇದೆ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಒಟ್ಟಾರೆ ಕಾಲಕ್ಕೆ ಅವಳೇ ಅಭಿಮಾನಿನಿ, ಅದು ಸರಿಯೇ. ಹಾಗೇನೆ ಈ ರಾತ್ರಿ ಕಾಲಕ್ಕೂ ಅವಳ ಅಭಿಮಾನಿನಿ, ಹಗಲಿಗೂ ಅವಳ ಅಭಿಮಾನಿನಿ. ನಮಗೆ ಅಜ್ಞಾನವನ್ನು ಕೊಡುವಂಥವಳು ಅವಳೇ. ರಾತ್ರಿ ಕಾಲ ಅಂದ್ರೆ ಅಜ್ಞಾನಕ್ಕೆ ಸೂಚಕ. ದುರ್ಗಾ ಎಂಬ ರೂಪದಿಂದ ಅವಳೇ ನಮಗೆ ಅಜ್ಞಾನವನ್ನು ಕೊಡುವಂಥವಳು. ಮತ್ತೆ ಈ ಹಗಲು ಅನ್ನೋದು ಜ್ಞಾನಕ್ಕೆ ಸಂಕೇತ. ಆ ಜ್ಞಾನವನ್ನು ಕೊಡುವಂಥವಳು ಅವಳೇ ಆಗಿದ್ದಾಳೆ. ಆದ್ರಿಂದ ಉಷಾ ಆಕಾರಾಂತವಾದ ಶಬ್ದ, ಅದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಉಷಾಹ ಉಷಸೌ ಉಷಸಃ ಅಂತ ಸಕಾರಾಂತವಾದ ಶಬ್ದ ಆದರೆ ಅದು ಲಕ್ಷ್ಮೀದೇವಿಯನ್ನೇ ಹೇಳ್ತದೆ. ಹೀಗೆ ಒಬ್ಬ ಗಂಡನಾದವನು ತನ್ನ ಹೆಂಡತಿಯನ್ನ ಹಿಂಬಾಲಿಸಿ ಹೋಗುವಂತೆ ತುಂಬಾ ಸುಂದರವಾದಂತಹ ಒಂದು ಶೃಂಗಾರವನ್ನು ವೇದವಾಕ್ಯ ಇಲ್ಲಿ ಹೇಳಿದೆ. ಪರಮಾತ್ಮ ಆ ಉಷಾದೇವಿಯನ್ನ ಹಾಗೆ ಹಿಂಬಾಲಿಸಿ ಬರ್ತಾನೆ. ಈ ನಾವು ಪ್ರತಿನಿತ್ಯ ನೋಡುವಂತಹ ಒಂದೇನು ವಿದ್ಯಮಾನ ಇದೆಯಲ್ಲ, ಅಲ್ಲಿ ಈ ಉಷಕ್ಕಾಲ ಬರ್ತದೆ. ಉಷಕ್ಕಾಲ ಬಂದಾಗ ಅದರಲ್ಲಿ ಈ ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾದೇವಿ ಇರ್ತಾಳೆ. ಹಾಗೆ ಸೂರ್ಯನು ಕೂಡ ಅಲ್ಲಿ ಬರ್ತಾನೆ. ಆ ಸೂರ್ಯನಲ್ಲಿ ಅಂತರ್ಗತನಾಗಿ ಸೂರ್ಯನಾರಾಯಣ ಇರ್ತಾನೆ, ಅವನೇ ಬರೋದು. ಮತ್ತೆ ಈ ಉಷಾದೇವಿಯಲ್ಲಿ ಈ ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾದೇವಿ ಏನಿದ್ದಾಳೆ
ಅವಳಲ್ಲಿ ಅಂತರ್ಯಾಮಿನಿಯಾಗಿ ಲಕ್ಷ್ಮೀದೇವಿ ಇರ್ತಾಳೆ. ಹೀಗೆ ಇಲ್ಲಿ ಸೂರ್ಯ ಮತ್ತು ಉಷಾದೇವಿಯರು ಬಂದರೂ ಕೂಡ ಬರುವುದು ಪರಮಾತ್ಮನಾದಂತಹ ಪುರುಷ ಮತ್ತು ಆತನ ಪತ್ನಿಯಾದಂತಹ ಪ್ರಕೃತಿ. ಹೀಗೆ ಇಲ್ಲಿ ವರ್ಣಿಸಿರುವಂತಹ ದಾಂಪತ್ಯ ಪರಮಪುರುಷನಾದ ಭಗವಂತಂದು ಮತ್ತೆ ಪ್ರಕೃತಿಯದ್ದು ಹೊರತು ಸೂರ್ಯ 12ನೇ ಕಕ್ಷಾದಲ್ಲಿರುವ ಸೂರ್ಯಂದಾಗಲಿ ಇನ್ಯಾವುದೇ ಉಷಾ ಎಂಬ ದೇವತೆಯದಾಗಲಿ ದಾಂಪತ್ಯ ಅಲ್ಲ. ಯಾಕೆಂದ್ರೆ ಅನಿರುದ್ಧನ ಪತ್ನಿಯಾದ ಉಷಾ ಆಗಲಿ ಅಥವಾ ಅಶ್ವಿನಿ ದೇವತೆಗಳ ಪತ್ನಿಯಾದ ಉಷಾ ಆಗಲಿ ಆ ಸೂರ್ಯನಿಗೆ 12ನೇ ಕಕ್ಷಾದಲ್ಲಿರುವಂತಹ ಸೂರ್ಯನಿಗೆ ಪತ್ನಿಯರಲ್ಲ. ಅವರು ದಾಂಪತ್ಯದ ಕುರಿತಾಗಿ ಹೇಳಿದ್ದಲ್ಲ. ಅವರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆಯಾ ಸಮಯಕ್ಕೆ ಅಲ್ಲಿ ಬರ್ತಾರೆ, ತಮ್ಮ ಕಾರ್ಯ ಮಾಡ್ತಾರೆ. ಅಲ್ಲಿರುವ ಶೃಂಗಾರದ ವರ್ಣನೆ, ಅಲ್ಲಿರುವಂತಹ ಸೌಂದರ್ಯದ ವರ್ಣನೆ, ಪತಿಪತ್ನಿಯರ ವರ್ಣನೆ ಶುದ್ಧವಾಗಿ ಪರಮಪುರುಷನಾದ ನಾರಾಯಣಂದು ಮತ್ತು ಪ್ರಕೃತಿಯಾದ ಲಕ್ಷ್ಮೀದೇವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.